ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಬಾಲ್ ಟಾಸ್ಕ್ ಆಡುವಾಗ ಸ್ಪಂದನ ಕಾಲಿಗೆ ಇಂಜುರಿ ಆಗಿದ್ದು, ಆ ಇಂಜುರಿ ಹೇಗಾಯ್ತು, ಅದಕ್ಕೆ ಕಾರಣ ಯಾರು ಅಂತ ನಾನು ಈಗ ಹೇಳ್ತೀನಿ ಬನ್ನಿ. ನಿನ್ನೆ ಬಾಲ್ ಟಾಸ್ಕ್ ಆಡುವಾಗ ಸ್ಪಂದನ ಹಾಗೂ ಅಭಿಯವರು ಎರಡೆರಡು ಬಾಲ್ಗಳನ್ನು ಎತ್ತಿಕೊಂಡು ಬರ್ತಾ ಇರ್ತಾರೆ. ಇದು ಆಗೋದು ಎರಡನೇ ರೌಂಡ್ನಲ್ಲಿ. ಎರಡನೇ ರೌಂಡ್ ತುಂಬ ಟಫ್ ಇರುತ್ತೆ. 8 ಬಾಲ್ಗಳನ್ನು ಇಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಎರಡೆರಡು ಬಾಲ್ಗಳನ್ನೇ ಎತ್ಕೊಂಡಿರ್ತಾರೆ. ಅಶ್ವಿನಿ, ರಘು ಹಾಗೂ ಚೈತ್ರ, ರಜತ್ ರವರಿಗೆ ಯಾವುದೇ ಬಾಲ್ ಸಿಕ್ಕಿರುವುದಿಲ್ಲ. ಇವರ ಹತ್ರ 2 ಬಾಲ್ ಇದ್ದ ಕಾರಣ ರಜತ್ ಹಾಗೂ ಚೈತ್ರರವರು ಮೊದಲು ಹೋಗಿ ಕಿತ್ತುಕೊಳ್ಳಲು ಹೋಗ್ತಾರೆ. ನಂತರ ಅದೇ ಬಾಲ್ಗೆ ರಘು, ಅಶ್ವಿನಿಯವರು ಕೂಡ ಬಂದು ಮುತ್ತಿಗೆ ಹಾಕ್ತಾರೆ. ಆದರೆ ಅವರ ಕೈಯಲ್ಲಿ ಯಾರ ಕೈಲೂ ಕೂಡ ಕಿತ್ತುಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ಮೇಲೆಲ್ಲ ಬಿದ್ದು ಒದ್ದಾಡ್ತಾರೆ. ಅವಾಗಲೇ ಸ್ವಲ್ಪ ಸ್ಪಂದನಗೆ ಕಾಲಿಗೆ ಪೆಟ್ಟಾಗಿದೆ. ಆದರೆ ಸ್ಪಂದನಗೆ ಕಾಲಿಗೆ ಜಾಸ್ತಿ ಪೆಟ್ಟಾಗೋದು ಯಾವಾಗ ಅಂದರೆ, ರಾಶಿಕಾ ಹಾಗೂ ಸುರಜ್ ರವರು ಇವರಿಬ್ಬರ ಹತ್ರ ಬಾಲ್ ಕಿತ್ತುಕೊಳ್ಳಲು ಬರ್ತಾರೆ. ಸ್ಪಂದನ ಬಿಡುವುದಿಲ್ಲ. ಆಗ ರಾಶಿಕರವರು ಸ್ಪಂದನ ಕಾಲಿನ ಮೇಲೆ ಕುಳಿತುಕೊಂಡು ಅವರ ಮೇಲೆ ತುಂಬ ಜಬರ್ದಸ್ತಾಗಿ ಬಾಲ್ ಕಿತ್ತುಕೊಳ್ಳಲು ನೋಡ್ತಾರೆ. ಪಾಪ ಅವಾಗ ಸ್ಪಂದನಗೆ ಕಾಲಿಗೆ ತುಂಬ ಪೆಟ್ಟಾಗಿದೆ ಅಂತಾನೆ ಹೇಳಬಹುದು. ಆಕೆಗೆ ಸಡನ್ ಆಗಿ ಯಾವುದೇ ಅರಿವಾಗುವುದಿಲ್ಲ. ನಂತರ ಎರಡನೇ ರೌಂಡ್ ಮುಗಿದ ನಂತರ ಬಂದು ಕುಳಿತುಕೊಳ್ತಾರೆ. ಮತ್ತೆ ಎದೊಳೋದಕ್ಕೆ ಹೋದಾಗ ಎದೊಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಕಾಲ್ ಮುಟ್ಟಿಕೊಂಡು ಅಳ್ತಾ ಇರ್ತಾಳೆ. ಧನು ಹಾಗೂ ಅಭಿ ಏನಾಯ್ತು ಏನಾಯ್ತು ಹೇಳು ಅಂತಾಳೆ. ಇಲ್ಲ ನೋಡು, ನಮ್ ಕಾಲ್ ಎದೊಳಕ್ಕಾಗ್ತಿಲ್ಲ, ಕಾಲ್ ಕೂಡ ಮುಟ್ಟಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಆಗ ಧನುಷ್ ರವರು ಒಳಗಡೆ ಹೋಗಿ ಒಂದು ಸ್ಪ್ರೇ ತರ್ತಾರೆ. ಕಾಲಿಗೆ ಹಾಕ್ತಾರೆ. ಈಗ ಸ್ವಲ್ಪ ನೋವು ಕಡಿಮೆ ಆಯ್ತಾ ಅಂತ ಕೇಳ್ತಾರೆ. ಆಗ ಸ್ಪಂದನ ಹೇಳ್ತಾರೆ, ಇಲ್ಲ ಇಲ್ಲ, ನನಗೆ ಕಾಲ್ ಮುಟ್ಟೋದಕ್ಕೂ ಆಗ್ತಿಲ್ಲ, ಕಾಲ್ ಕೆಳಗಡೆ ಊರೋದಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಮನೆಯವರೆಲ್ಲ ಧನು ಬಿಗ್ ಬಾಸ್ ಅವರಿಗೆ ಹೇಳು, ಡಾಕ್ಟರ್ನ ಕರೆಸ್ತಾರೆ ಅಂತ ಹೇಳ್ತಾರೆ. ಆಗ ಧನು ಬಿಗ್ ಬಾಸ್ಗೆ ಕ್ಯಾಮ್ರಾಗೆ ಹೇಳ್ತಾರೆ. ಹಾಗೆ ಅದೇ ರೀತಿ ಸ್ಪಂದನನ ಎತ್ತಿಕೊಂಡು ಕನ್ಫೆಷನ್ ರೂಮ್ ಕೂಡ ಹೋಗ್ತಾರೆ. ಆದರೆ ಬಿಗ್ ಬಾಸ್ ರವರು ಸ್ಪಂದನನ ಕರೆದುಕೊಂಡು ಗಾರ್ಡನ್ ಏರಿಯಾಗೆ ಬನ್ನಿ ಅಂತ ಹೇಳ್ತಾರೆ. ಧನು ಸ್ಪಂದನನ ಎತ್ತಿಕೊಂಡು ಗಾರ್ಡನ್ ಏರಿಯಾಗೆ ಬಂದು ವೀಲ್ ಬೆಡ್ ಮೇಲೆ ಮಲಗಿಸ್ತಾರೆ. 4 ಜನ ಹೊರಗಡೆಯಿಂದ ಬ್ಲ್ಯಾಕ್ ಕಲರ್ ಬಟ್ಟೆಗಳು ಹಾಕೊಂಡು ಬಂದು ಕರ್ಕೊಂಡು ಹೋಗ್ತಾರೆ. ನಂತರ ಸ್ಪಂದನ ಬರ್ತಾರೆ. ಎಲ್ಲರೂ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾರೆ. ಏನು ಆಗಿಲ್ವಂತೆ, ಸ್ವಲ್ಪ ಕಾಲ್ ಪೇಯ್ನ್ ಆಗಿದೆ, ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಈಗ ಅಭಿಯ ಜೋಡಿಯಾಗಿ ಚೈತ್ರರವರು ಆಡುತ್ತಿದ್ದಾರೆ. ಅದೇ ರೀತಿ ಗಿಲ್ಲಿಯವರು ಫುಲ್ಲು ಅಣಕಿಸ್ತಾ ಇರ್ತಾರೆ. ಗಿಲ್ಲಿ ಶ್ರೀವಲ್ಲಿ ಸ್ಟೆಪ್ ಹಾಕೊಂಡು ನೋಡು ನೀನು ಹೆಂಗ್ ನಡೀತಾ ಇದೆಯಾ ಅಂತ ಫುಲ್ಲು ಎಲ್ಲರೂ ಕೂಡ ಜೋಕ್ಸ್ ಮಾಡ್ತಾ ಇರ್ತಾರೆ. ಸ್ಪಂದನ ನನ್ನ ಕಾಲಿಗಾಯ್ತು, ನಾನು ಟಾಸ್ಕ್ ಆಡೋಕ್ಕಾಗ್ತಿಲ್ಲ ಅಂತ ಅಳ್ತಿರ್ಬೇಕಾದ್ರೆ ಧನುಷ್, ಅಭಿ ಹಾಗೂ ಸುರಜ್ ರವರು ಅವರನ್ನು ಡ್ಯಾನ್ಸ್ ಮಾಡಿ ಸ್ಪಂದನ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಕುಣ್ಕೊಂಡು ಅದನ್ನ ಇಮಿಟೇಟ್ ಮಾಡಿ ಸ್ಪಂದನನ ನಗಿಸ್ತಾ ಇರ್ತಾರೆ. ಒಟ್ನಲ್ಲಿ ಈ ವಾರ ತುಂಬ ಚೆನ್ನಾಗಿತ್ತು. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ಸ್ಪಂದನ